ಸ್ನೇಹಿತರೆ, ಭಾರತದ ವಿಮಾನಯಾನ ಕ್ಷೇತ್ರದಲ್ಲಿ ದೊಡ್ಡ ಕಂಪನದ ಸುದ್ದಿ ಬರ್ತಾ ಇದೆ. ಪೋರ್ಟ್, ಬಂದರುಗಳು, ಸಿಮೆಂಟ್, ಎನರ್ಜಿ ಸೆಕ್ಟರ್ ಹೀಗೆ ದೇಶದ ಸಾಕಷ್ಟು ಬಿಸ್ನೆಸ್ ವಲಯಗಳಲ್ಲಿ ವೇಗವಾಗಿ ಬೆಳೀತಾ ಇರೋ ಅದಾನಿ ಗ್ರೂಪ್ ಈಗ ಭಾರತದ ಏವಿಯೇಷನ್ ಸೆಕ್ಟರ್, ವಿಮಾನಯಾನ, ನಾಗರಿಕ ವಿಮಾನಯಾನ ಕ್ಷೇತ್ರಕ್ಕೂ ಕೂಡ ಕಾಲಿಡೋಕೆ ರೆಡಿ ಆಗ್ತಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅವರು ಇಲ್ಲ ಅಂತ ಹೇಳಿದ್ರು ಕೂಡ ಹೌದು ಪ್ರಯತ್ನ ನಡೀತಿರಬಹುದು ಅಂತ ಹೇಳೋದಕ್ಕೆ ಸಾಕಷ್ಟು ಪೂರಕ ಅಂಶಗಳಿದಾವೆ. ಇಷ್ಟು ದಿನ ಭಾರತದ ಏವಿಯೇಷನ್ ಅಂದರೆ ಇಂಡಿಗೋ ಮತ್ತು ಏರ್ ಇಂಡಿಯಾದ ಡುವೋಪೊಲಿ ಇತ್ತು. ಆಕಾಶ ಸ್ಪೈಸ್ ಜೆಟ್ಗಳು ಸಣ್ಣ ಪುಟ್ಟ ಪಾಲನ್ನು ಹೊಂದಿದ್ವು. ಈಗ ಇವರೆಲ್ಲರಿಗೂ ಸಡ್ಡು ಹೊಡೆಯೋಕೆ ಅದಾನಿ ಗ್ರೂಪ್ ಮುಂದಾಗಿದೆ. ಸ್ನೇಹಿತರೆ, ಸಣ್ಣ ವಿಚಾರ ಅಲ್ಲ ಇದು. ಯಾಕಂದರೆ ನಮ್ಮ ಭಾರತದ ಏವಿಯೇಷನ್ ಸೆಕ್ಟರ್ ಇದೆಯಲ್ಲ, ಇದನ್ನು ಗ್ರೇವ್ ಯಾರ್ಡ್ ಆಫ್ ಏರ್ಲೈನ್ಸ್ ಅಂತ ಕರೀತಾರೆ. ಇಲ್ಲಿ ಬಿಸ್ನೆಸ್ ಮಾಡೋದು ದೊಡ್ಡ ಸಾಹಸ. ದೊಡ್ಡ ಕಂಪನಿಗಳು, ಜೆಟ್ ಏರ್ವೇಸ್ ಏನಾಗಿದೆ, ಕಿಂಗ್ ಫಿಶರ್ ಏನಾಗಿದೆ, ಇಲ್ಲಿ ಬಂದವರೆಲ್ಲ ಮಣ್ಣು ಮುಕ್ಕಿ ಹೋಗಿದ್ದಾರೆ. ಅಂಥ ಟೈಮ್ನಲ್ಲಿ ಇಂಡಿಗೋ ಆರ್ಬಿಟಿಸ್ತಿರೋ ಇಂಥ ಟೈಮ್ನಲ್ಲಿ ಅದಾನಿ ವಿಮಾನಯಾನ, ಬರೀ ವಿಮಾನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಬಿಸ್ನೆಸ್ಸಿಗೆ ಕೈ ಇಟ್ಟಾಗಿದೆಯಲ್ಲ ಅವರು, ಈಗ ವಿಮಾನವನ್ನು ತಾವೇ ಆಪರೇಟ್ ಮಾಡೋ, ಪ್ರಯಾಣಿಕರನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗೋ ಸಿವಿಲ್ ಏವಿಯೇಷನ್ ಬಿಸ್ನೆಸ್ಗೆ ಕಾಲಿಡೋ ಎಲ್ಲ ಸಿಗ್ನಲ್ ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ಕೆಲ ರಿಪೋರ್ಟ್ಸ್ ಪ್ರಕಾರ ಈಗ ಕೇಂದ್ರ ಸರ್ಕಾರಕ್ಕೆ ಅದಾನಿ ಸಂಸ್ಥೆ ಒಂದು ದೊಡ್ಡ ಬೇಡಿಕೆ ಇಟ್ಟಿದೆ. ಈಗಿರೋ ರೂಲ್ಸ್ ಪ್ರಕಾರ ವಿಮಾನ ನಿಲ್ದಾಣಗಳನ್ನ ನಿರ್ವಹಿಸೋ ಆಪರೇಟರ್ಗಳು, ಅಂದ್ರೆ ಏರ್ಪೋರ್ಟ್ಗಳನ್ನು ಮ್ಯಾನೇಜ್ ಮಾಡೋ ಆಪರೇಟರ್ಸ್ ಯಾವುದೇ ವಿಮಾನಯಾನ ಸಂಸ್ಥೆಯಲ್ಲಿ 10% ಹೆಚ್ಚಿನ ಪಾಲನ್ನು ಹೊಂದೋ ಹಾಗಿಲ್ಲ. ಸದ್ಯ ಅದಾನಿ ಗ್ರೂಪ್ ಮುಂಬೈ ಸೇರಿದ ಹಾಗೆ ದೇಶದ ಪ್ರಮುಖ ಏರ್ಪೋರ್ಟ್ಗಳನ್ನು ಆಪರೇಟ್ ಮಾಡ್ತಾ ಇದೆ. ಹೀಗಾಗಿ ಅವರಿಗೆ ಸ್ವಂತ ವಿಮಾನಗಳನ್ನು ಹಾರಿಸಿ ಪ್ರಯಾಣಿಕರನ್ನ ಮೂವ್ ಮಾಡೋ ಆ ಬಿಸ್ನೆಸ್ ಇದೆಯಲ್ಲ, ನಾಗರಿಕ ವಿಮಾನಯಾನ, ಅದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಮಗೆ ಇದನ್ನು ರಿಲ್ಯಾಕ್ಸೇಷನ್ ಕೊಟ್ಟು ಅವಕಾಶ ಕೊಡಿ, ನಾವು ವಿಮಾನಯಾನ ಕ್ಷೇತ್ರಕ್ಕೆ ಬರ್ತೀವಿ ಅಂತ ಅದಾನಿ ಗ್ರೂಪ್ ಕೇಳಿದೆ ಅನ್ನೋದು ರಿಪೋರ್ಟ್. ಸ್ನೇಹಿತರೆ, ಸದ್ಯ ಇಂಡಿಗೋ ಭಾರತದ ಮಾರ್ಕೆಟ್ನ ಬರೋಬ್ಬರಿ 66%ಗೂ ಅಧಿಕ ಪಾಲನ ಇಟ್ಕೊಂಡಿದೆ. ಎಂಟ್ರಿ ಗ್ಲೋಬ್ ಏವಿಯೇಷನ್, ಇಂಡಿಗೋ. ಇನ್ನೊಂದು ಇತ್ತೀಚೆಗೆ ಟಾಟಾ ಕೈಗೆ ಹೋಗಿರೋ ಏರ್ ಇಂಡಿಯಾ. ನಿಮ್ಗೆ ಗೊತ್ತಿರ್ಬೋದು, ಏರ್ ಇಂಡಿಯಾ ಅಂತ ಹೇಳಿದ್ರೆ ಅದರಲ್ಲಿ ವಿಸ್ತಾರ, ಏರ್ ಏಷ್ಯಾ ಎಲ್ಲ ಮರ್ಜ್ ಆಗಿದ್ದಾವೆ. ಇದು ದೇಶದ 2ನೇ ಅತಿ ದೊಡ್ಡ ಕಂಪನಿಯಾಗಿ ಹೊರಹೊಮ್ಮಿದೆ. 23% ಮಾರ್ಕೆಟ್ ಶೇರ್ ಹೊಂದಿದೆ. ಈ ಎರಡೇ ಕಂಪನಿಗಳು ದೇಶದ 90%ಗೂ ಅಧಿಕ ಮಾರ್ಕೆಟ್ ಶೇರ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿವೆ. ಈ ಡುವೋಪಲಿ ಒಳ್ಳೆದಲ್ಲ. ದೇಶಕ್ಕೆ ಹಲವು ಹೊಸ ಏರ್ಲೈನ್ ಕಂಪನಿಗಳ ಅವಶ್ಯಕತೆ ಇದೆ. ಒಬ್ಬರೇ ಇದ್ರೆ ಏನ್ ಡೇಂಜರ್ ಅಂತ ನೀವು ಕಳೆದ ವರ್ಷ ಡಿಸೆಂಬರ್ ನಲ್ಲೂ ಕೂಡ ನೋಡಿದಿರಿ. ಫ್ಲೈಟ್ ಕ್ಯಾನ್ಸಲೇಷನ್ ಇಶ್ಯೂಸ್ ಯಾವ ಲೆವೆಲ್ಗೆ ಹೋಗಿತ್ತು, ಜನ ಏರ್ಪೋರ್ಟ್ ಅಲ್ಲಿ ಮಲ್ಗೋ ರೀತಿಯಾಗಿತ್ತು, ಪ್ರತಿಭಟನೆ ಮಾಡೋ ರೀತಿಯಾಗಿತ್ತು. 140 ಕೋಟಿಗೂ ಅಧಿಕ ಪಾಪ್ಯುಲೇಷನ್ ಇರೋ ಒಂದು ರಾಷ್ಟ್ರ, ಇಷ್ಟು ದೊಡ್ಡ ರಾಷ್ಟ್ರ, ಒಂದು ಕಂಪನಿಯ ಮುಷ್ಟಿಗೆ ಸಿಲ್ಕಕ್ಕಾಗಲ್ಲ ವಿಮಾನಯಾನ ಅಂತ ಹೇಳಿ ಬಂದ್ರೆ. ಇಂಥ ಟೈಮ್ ನಲ್ಲೇ ಅದಾನಿ ಗ್ರೂಪ್ ನಮಗೂ ಆಸಕ್ತಿ ಇದೆ ಅಂತ ಹೇಳಿ ಹೆಜ್ಜೆ ಇಡ್ತಿರೋ ಮಾಹಿತಿ ಬರ್ತಾ ಇದೆ. ಆಗಲೇ ಹೇಳಿದ್ವಿ, ಭಾರತದ ಏವಿಯೇಷನ್ ಸೆಕ್ಟರ್ಗೊಂದು ಕೆಟ್ಟ ಇತಿಹಾಸ ಇದೆ. ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಿರೋ ಏವಿಯೇಷನ್ ಮಾರ್ಕೆಟ್, ಪ್ಯಾಸೆಂಜರ್ ಟ್ರಾಫಿಕ್ ಕಳೆದ ವರ್ಷ 16 ಕೋಟಿಗೆ ರೀಚ್ ಆಗಿತ್ತು. ಆದರೆ ದುರಂತ ಅಂದ್ರೆ ನಮ್ಮ ಏವಿಯೇಷನ್ ಕ್ಷೇತ್ರದಲ್ಲಿ ಯಾರೊಬ್ರು ಕೂಡ ಹೆಚ್ಚು ದಿನ ಉಳಿದಿಲ್ಲ ಇತಿಹಾಸದಲ್ಲಿ. 2012ರಲ್ಲಿ ವಿಜಯ್ ಮಲ್ಯ ಅವರ ಕಿಂಗ್ ಫಿಶರ್ ಏರ್ಲೈನ್ಸ್ ಬಾಗಿಲು ಮುಚ್ಚಿಕೊಳ್ತು. 2019ರಲ್ಲಿ ಜೆಟ್ ಏರ್ವೇಸ್ ದಿವಾಳಿ ಆಯಿತು. 2023ರಲ್ಲಿ ವಾಡಿಯಾ ಗ್ರೂಪ್ನ ಗೋ ಫಸ್ಟ್ ಕೂಡ ಐ ವಿಲ್ ಗೋ ಫಸ್ಟ್ ಅಂತ ಮಾರ್ಕೆಟಿಂದ ಹೊರಗೆ ಹೋಯಿತು. ಹೀಗೆ ಏರ್ ಡೆಕ್ಕನ್, ಏರ್ ಕೋಸ್ಟಾ, ಪ್ಯಾರಾಮೌಂಟ್, ಹೀಗೆ ಕಳೆದ 2 ದಶಕಗಳಲ್ಲಿ ಸಣ್ಣದು ದೊಡ್ಡದು ಸೇರಿ ಬರೋಬ್ಬರಿ 20ಕ್ಕೂ ಅಧಿಕ ಏರ್ಲೈನ್ ಕಂಪನಿಗಳು ಮುಚ್ಕೊಂಡು ಹೋಗಿವೆ. ಯಾಕೆ ಹೀಗಾಯಿತು? ಇದಕ್ಕೆ ಮುಖ್ಯವಾಗಿ 3 ಕಾರಣಗಳು. ಒಂದು, ಬಂಡವಾಳದ ಕೊರತೆ. 2ನೇದು, ಬೃಹತ್ ಮಟ್ಟದಲ್ಲಿ ಸ್ಕೇಲ್ ಮಾಡೋಕ್ಕೆ ಆಗದೇ ಇರೋದು. 3ನೇದು, ಏವಿಯೇಷನ್ ಇಕೋಸಿಸ್ಟಮ್ ಇಲ್ಲದೆ ಇರೋದು. ಇಲ್ಲಿ ಏವಿಯೇಷನ್ ಬಿಸ್ನೆಸ್ ಅಂದರೆ ಕೇವಲ ವಿಮಾನ ಹಾರಿಸೋದಲ್ಲ, ಇಲ್ಲಿ ಲಾಭದ ಮಾರ್ಜಿನ್ ತುಂಬ ಕಮ್ಮಿ ಇರುತ್ತೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಈಗ ನೋಡಿ, ವಿಮಾನದ ಇಂಧನ ATF ಮೇಲಿನ ಹೈ ಟ್ಯಾಕ್ಸನ್ನು ಕೇಂದ್ರ ಸರ್ಕಾರ 11%ಗೆ ಏರಿಸಿದೆ. ಇನ್ನು ರಾಜ್ಯ ಸರ್ಕಾರಗಳು ಕೂಡ ಸಪರೇಟ್ ಆಗಿ ವ್ಯಾಟ್ ಹಾಕ್ತವೆ. ಅದು ಕೂಡ ಬೇರೆ ಸ್ಟೇಟ್ನಲ್ಲಿ ಆವರೇಜ್ ಆಗಿ 1-10%ವರೆಗೂ ಇದೆ. ತಮಿಳುನಾಡಲ್ಲಂತೂ 29% ಇದೆ. ಇದರೊಂದಿಗೆ ಏರ್ಪೋರ್ಟ್ ಲ್ಯಾಂಡಿಂಗ್ ಚಾರ್ಜಸ್, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ, ಇವೆಲ್ಲವೂ ಏರ್ಲೈನ್ ಕಂಪನಿಗಳ ಕತ್ತನ್ನು ಹಿಸುಕ್ತಾ ಇವೆ. ಒಂದು ಸಣ್ಣ ಆಪರೇಷನಲ್ ಮಿಸ್ಟೇಕ್ ನಡೆದರೂ ಕೂಡ ಕಂಪನಿ ನಷ್ಟದ ಕೂಪಕ್ಕೆ ಬೀಳುತ್ತೆ. ಇಷ್ಟೆಲ್ಲ ರಿಸ್ಕ್ ಇದ್ರೂ ಕೂಡ ಅದಾನಿ ಗ್ರೂಪ್ ಬರಲ್ಲ ಅಂತ ಹೇಳ್ತಾನೆ ಈ ಕ್ಷೇತ್ರಕ್ಕೆ ನುಗ್ಗೋಕೆ ರೆಡಿ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಫೇಲ್ ಆಗಿರೋ ಕಂಪನಿಗಳಿಗೂ ಅದಾನಿ ಗ್ರೂಪ್ಗೂ ದೊಡ್ಡ ವ್ಯತ್ಯಾಸ ಇದೆ. ಅದೇ ಇಕೋಸಿಸ್ಟಮ್. ಹಳೆಯ ಪ್ರಮೋಟರ್ಸ್ ಕೇವಲ ವಿಮಾನಗಳನ್ನು ಇಟ್ಕೊಂಡು ಬಿಸ್ನೆಸ್ಗೆ ಇಳಿದಿದ್ರು. ಅವರಿಗೆ ಟಿಕೆಟ್ ಮಾರಿದ್ರೆ ಮಾತ್ರ ಲಾಭ ಬರ್ತಾ ಇತ್ತು. ಇಂಧನ ಬೆಲೆ ಸ್ವಲ್ಪ ಏರುಪೇರಾದರೂ ಕಂಪನಿ ದಿವಾಳಿ ಆಗ್ತಾ ಇತ್ತು. ಆದರೆ ಅದಾನಿ ಗ್ರೂಪ್ನ ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಕೈಯಲ್ಲಿ ಈಗ ಆಲ್ರೆಡಿ ಇಡೀ ಏವಿಯೇಷನ್ ಇಕೋಸಿಸ್ಟಮ್ ರೆಡಿ ಆಗ್ತಾ ಇದೆ.
ಇವತ್ತು ದೇಶದ 8 ಪ್ರಮುಖ ವಿಮಾನ ನಿಲ್ದಾಣಗಳನ್ನು ಅಂದರೆ ಏರ್ಪೋರ್ಟ್ಗಳನ್ನು ಅದಾನಿ ಗ್ರೂಪ್ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ. ಮುಂಬೈ, ನವಿ ಮುಂಬೈ, ಅಹಮದಾಬಾದ್, ಲಕ್ನೋ, ಮಂಗಳೂರು, ಜೈಪುರ, ಗುವಾಹಟಿ, ತಿರುವನಂತಪುರ ಇವಿಷ್ಟನ್ನು ಅದಾನಿ ಗ್ರೂಪ್ ರನ್ ಮಾಡ್ತಾ ಇದೆ. ಇಲ್ಲಿಂದ ವಾರ್ಷಿಕವಾಗಿ 13,000 ಕೋಟಿ ರೂಪಾಯಿ ಇನ್ಕಮ್ ಜನರೇಟ್ ಆಗ್ತಾ ಇದೆ. ಬರೀ ಏರ್ಪೋರ್ಟ್ ಅಲ್ಲ, ವಿಮಾನಗಳ ಗ್ರೌಂಡ್ ಹ್ಯಾಂಡ್ಲಿಂಗ್ ಸರ್ವಿಸಸ್, ಪೈಲಟ್ ಟ್ರೈನಿಂಗ್ ಸ್ಕೂಲ್ಸ್ ಹಾಗೂ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ MRO ಮೇಲೂ ಕೂಡ ಅದಾನಿ ಕಂಟ್ರೋಲ್ ಸಾಧಿಸಿದೆ. ಇದನ್ನೇ ವರ್ಟಿಕಲ್ ಇಂಟಿಗ್ರೇಷನ್ ಅಂತ ಕರೀತಾರೆ. ಇದು ಹೇಗೆ ಕಾಸ್ಟ್ ಕಮ್ಮಿ ಮಾಡುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಬೇರೆ ಏರ್ಲೈನ್ ಕಂಪನಿಗಳು ತಮ್ಮ ವಿಮಾನದ ರಿಪೇರಿ ಮತ್ತು ಮೇಂಟೆನೆನ್ಸ್ಗೆ ಬೇರೆ ಕಂಪನಿಗಳಿಗೆ ಲಕ್ಷಗಟ್ಟಲೆ ಸುರಿಬೇಕು. ಯಾಕಂದರೆ ಸರ್ವಿಸ್ ಕೊಡೋರು ಕೂಡ ಅಗೇನ್ ಪ್ರಾಫಿಟ್ ಮಾರ್ಜಿನ್ ಸಪರೇಟ್ ಇರ್ತಾರೆ. ಆದರೆ ಅದಾನಿಗೆ ಸ್ವಂತ MRO ಇರೋದ್ರಿಂದ ಆ ಖರ್ಚು, ಆ ಮಾರ್ಜಿನ್ ಉಳಿಯುತ್ತೆ. ಲಗೇಜ್ ಶಿಫ್ಟಿಂಗ್, ಕ್ಲೀನಿಂಗ್ ಮಾಡೋ ಗ್ರೌಂಡ್ ಹ್ಯಾಂಡ್ಲಿಂಗ್ ಕೂಡ ಇವರದೇ. ಹಾಗೆ ಹೊಸ ಪೈಲಟ್ಗಳನ್ನು ತರೋಕೆ ಸ್ವಂತ ಟ್ರೈನಿಂಗ್ ಅಕಾಡೆಮಿ, ಲ್ಯಾಂಡಿಂಗ್ ಮತ್ತು ಪಾರ್ಕಿಂಗ್ ಚಾರ್ಜಸ್ ಕಟ್ಟಿದ್ರು ಕೂಡ ದುಡ್ಡು ಹೋಗೋದು ಇವ್ರದೇ ಗ್ರೂಪ್ಗೆ. ಇದರ ಲಾಭ ಹೇಗಾಗುತ್ತೆ ಅಂದರೆ, ಅದಾನಿಯ ಏರ್ಲೈನ್ಸ್ ಕೇವಲ ಟಿಕೆಟ್ ಮಾರಿ ಲಾಭ ಮಾಡಬೇಕು ಅಂತಿಲ್ಲ. ವಿಮಾನ ಹಾರಾಟದಿಂದ ಸ್ವಲ್ಪ ನಷ್ಟ ಆದರೂ ಚಿಂತೆ ಇಲ್ಲ. ಯಾಕಂತ ಹೇಳಿದ್ರೆ ತಮ್ಮದೇ ವಿಮಾನದ ಮೂಲಕ ಲಕ್ಷಾಂತರ ಪ್ರಯಾಣಿಕರನ್ನು ತಮ್ಮದೇ ಏರ್ಪೋರ್ಟ್ಗಳಿಗೆ ಕರ್ಕೊಂಡ್ಬರ್ತಾರೆ. ಆ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕುಡಿಯೋ ಒಂದು ಕಾಫಿಯಿಂದ ಹಿಡಿದು ಡ್ಯೂಟಿ ಫ್ರೀ ಶಾಪಿಂಗ್, ಫುಡ್ ಕೋರ್ಟ್, VIP ಲಾಂಜ್ ಮತ್ತು ಹೊರಗಡೆ ಕೊಡೋ ಕಾರ್ ಪಾರ್ಕಿಂಗ್ ಫೀಸ್ವರೆಗೂ ಕೂಡ ಪ್ರತಿಯೊಂದು ರೂಪಾಯಿಯು ಅದಾನಿ ಗ್ರೂಪ್ನ ಬೊಕ್ಕಸಕ್ಕೆ ಹೋಗೋಕೆ ಅಲ್ಲಿ ಸಾಕಷ್ಟು ಅವಕಾಶಗಳಿರ್ತವೆ. ಸೊ ಇದೇ ಸ್ಟ್ರಾಟಜಿಯನ್ನು ಇಟ್ಕೊಂಡು ಏವಿಯೇಷನ್ ಕ್ಷೇತ್ರಕ್ಕೆ ನುಗ್ಗೋಕೆ ಅದಾನಿ ರೆಡಿ ಆಗ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಡೀರಿ, ಇಲ್ಲಿ ಇನ್ನೊಂದು ದೊಡ್ಡ ವಿಚಾರ ಇದೆ. ಇತ್ತೀಚೆಗಷ್ಟೇ ಬ್ರೆಜಿಲ್ನ ಪ್ರಖ್ಯಾತ ಏರೋಸ್ಪೇಸ್ ಕಂಪನಿ ಎಂಬ್ರೇಯರ್ ಜೊತೆಗೆ ಅದಾನಿ ಅಗ್ರಿಮೆಂಟ್ ಆಗಿದೆ. ಇವರಿಬ್ಬರು ಭಾರತದಲ್ಲೇ ವಿಮಾನಗಳನ್ನು ತಯಾರಿಸೋಕೆ ಪ್ಲಾನ್ ಹಾಕ್ತಿದ್ದಾರೆ. ಜಾಗತಿಕ ಮಾರ್ಕೆಟ್ನಲ್ಲಿ ಬೋಯಿಂಗ್, ಏರ್ಬಸ್ ದೊಡ್ಡ ವಿಮಾನಗಳನ್ನು ತಯಾರಿಸಿದ್ರೆ, ಸಣ್ಣ ವಿಮಾನಗಳನ್ನು ಮಾಡೋದ್ರಲ್ಲಿ ಎಂಬ್ರೇಯರ್ ಕಿಂಗ್. ಅಂದರೆ ಭಾರತದ ಟೈರ್ 2 ಮತ್ತು ಟೈರ್ 3 ಸಿಟಿಗಳನ್ನು ಕನೆಕ್ಟ್ ಮಾಡೋಕೆ ಅಂತ ಚಿಕ್ಕ ವಿಮಾನಗಳ ಅಗತ್ಯ ತುಂಬ ಇದೆ. ಸೊ ಇದೇ ವಿಮಾನಗಳನ್ನು ತಗೊಂಡು ಭಾರತದ ಸಣ್ಣ ಪುಟ್ಟ ನಗರಗಳಲ್ಲಿ ಅದಾನಿ ಸೇವೆ ಶುರು ಮಾಡಿದ್ರೆ ಅವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಹೊಸ ಮಾರ್ಕೆಟ್ ಏನು ಇನ್ನು ಮುಂದೆ ಸೃಷ್ಟಿಯಾಗುತ್ತೆ. ಬರೀ 16 ಕೋಟಿ ಜನ, ನೆಕ್ಸ್ಟ್ ಹೋಗ್ತಾ 140 ಕೋಟಿ ಪಾಪ್ಯುಲೇಷನಲ್ಲಿ ಎಲ್ಲರೂ ಕೂಡ ವಿಮಾನಯಾನ ಪ್ರಯಾಣ ಮಾಡೋಕ್ಕೆ ಶುರು ಮಾಡಿದಾಗ, ಸಣ್ಣ ಸಣ್ಣ ಟೌನ್ಗಳ ನಡುವೆ ಕೂಡ ವಿಮಾನಯಾನ ಶುರುವಾದಾಗ ಅಲ್ಲಿ ದೊಡ್ಡ ಪ್ಲೇಯರ್ ಆಗಿ ಅದಾನಿ ಗ್ರೂಪ್ ಎಮರ್ಜ್ ಆಗೋಕ್ಕೆ ಸ್ಕೋಪ್ ಇರುತ್ತೆ. ಅಷ್ಟೇ ಅಲ್ಲ, ಲೋಕಲ್ ಆಗಿ ಭಾರತದಲ್ಲೇ ವಿಮಾನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ವಿಮಾನದ ಅಕ್ವಿಸಿಷನ್ ಕಾಸ್ಟ್ ಕೂಡ ತುಂಬ ಕಮ್ಮಿ ಆಗುತ್ತೆ. ಇದರಿಂದ 2 ಲಾಭ. ಇವರಿಗೆ ಕಮ್ಮಿ ಕಾಸ್ಟಲ್ಲಿ ಏರ್ಕ್ರಾಫ್ಟ್ಗಳು ಸಿಗ್ತವೆ. ಜೊತೆಗೆ ಇವರು ಉತ್ಪಾದಿಸೋ ಏರ್ಕ್ರಾಫ್ಟ್ಗಳಿಗೆ ಕಸ್ಟಮರ್ ಹುಡ್ಕೊಂಡು ಎಲ್ಲೆಲ್ಲೋ ಹೋಗಬೇಕು ಅಂತೇನಿಲ್ಲ. 100,000 ವಿಮಾನಗಳ ಅವಶ್ಯಕತೆ ಇವ್ರದೇ ಏರ್ಲೈನ್ ಕಂಪನಿಗೆ ಬರಬಹುದು. ಅಂದರೆ ಫಸ್ಟ್ ಕಸ್ಟಮರ್ ಆಲ್ರೆಡಿ ರೆಡಿ ನಿಂತ್ಕೊಂಡು ಮಾಡಿಕೊಡ್ರಪ್ಪ ಅಂಥೇಳಿ. ಇದರಿಂದ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಕೂಡ ಸಕ್ಸಸ್, ಏರ್ಲೈನ್ಸ್ ಆಪರೇಷನ್ ಕಾಸ್ಟ್ ಕೂಡ ಉಳಿಯುತ್ತೆ. ಹಾಗೆ ಬಂಡವಾಳಕ್ಕೂ ಸಿಕ್ಕಾಪಟ್ಟೆ ಒದ್ದಾಡಬೇಕಾಗಿಲ್ಲ. ಅದಾನಿ ಗ್ರೂಪ್ ಹತ್ರ ಸಾಕಷ್ಟು ದುಡ್ಡಿದೆ, ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಸಾಲ ಎತ್ತುವ ಸಾಮರ್ಥ್ಯ ಕೂಡ ಅವರಿಗಿದೆ. 5-6 ವರ್ಷ ಲಾಸಲ್ಲಿ ನಡೆದರೂ ಕೂಡ ತಡೆದುಕೊಳ್ಳೋ ಶಕ್ತಿ ಇದೆ. ಆದರೆ ಈ ರೀತಿ ಅದಾನಿ ಗ್ರೂಪ್ ಬರೋದ್ರಿಂದ ಜನರಿಗೆ ಏನಾದರೂ ಲಾಭ ಇದೆಯಾ? ಜನರ ಆ್ಯಂಗಲ್ನ ನೋಡಿದಾಗೇನು? ಈ ಹಿಂದೆ ಜಿಯೋ ಬಂದಾಗ ಮಾರುಕಟ್ಟೆ ಹಿಡಿಯೋಕೆ ಆರಂಭದಲ್ಲಿ ಆಫರ್ಗಳನ್ನು ಕೊಟ್ಟ ಹಾಗೆ ಅದಾನಿ ಗ್ರೂಪ್ ಕೂಡ ಫ್ಲೈಟ್ ರಂಗಕ್ಕೆ ಧುಮುಕಿದಾಗ ಆರಂಭದಲ್ಲಿ ರೇಟನ್ನು ಕಮ್ಮಿ ಮಾಡ್ಬೋದು. ಇದರಿಂದ ಇಂಡಿಗೋ ಮತ್ತು ಏರ್ ಇಂಡಿಯಾಗೆ ದೊಡ್ಡ ಪೈಪೋಟಿ ಶುರುವಾಗಿ ನಾರ್ಮಲ್ ಪ್ಯಾಸೆಂಜರ್ಗಳಿಗೆ ಅಗ್ಗದ ಬೆಲೆಯಲ್ಲಿ ಪ್ರಯಾಣಿಸುವ ಅವಕಾಶ ಸಿಗೋ ಚಾನ್ಸಸ್ ಇರುತ್ತೆ. ಹಾಗೆ ಅದಾನಿ ಎಂಟ್ರಿಯಿಂದ ಸಣ್ಣ ಸಣ್ಣ ನಗರಗಳಿಗೂ ವಿಮಾನಯಾನವನ್ನು ವಿಸ್ತರಿಸ್ಬೋದು. ಆಗಲೇ ಹೇಳಿದ ಹಾಗೆ ಇದಾದಾಗ, ವಿಮಾನಯಾನ ಬೆಳೆದಾಗ ಬಿಡಿ ಭಾಗಗಳ ಉತ್ಪಾದನೆಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೂಸ್ಟ್ ಸಿಗುತ್ತೆ. ಇದರಿಂದ MSME ಕ್ಷೇತ್ರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗಬಹುದು. ಆದರೆ ದಾರಿ ಅಷ್ಟು ಸುಲಭ ಇಲ್ಲ, ಚಾಲೆಂಜಸ್ ಇವೆ. ನಾವು ನಿಮಗೆ ಆರಂಭದಲ್ಲೇ ಹೇಳಿದ್ವಿ, ವಿಮಾನ ನಿಲ್ದಾಣಗಳನ್ನು ನಿರ್ವಹಿಸೋ ಆಪರೇಟರ್ಗಳು ಯಾವುದೇ ವಿಮಾನಯಾನ ಕಂಪನಿಯಲ್ಲಿ 10%ಗಿಂತ ಹೆಚ್ಚಿನ ಪಾಲನ್ನು ಹೊಂದೋ ಹಾಗಿಲ್ಲ. ಇದು ಈಗಿರುವ ರೂಲ್ಸ್. ಯಾರಿಗೆ ಏರ್ಪೋರ್ಟ್ ನಡೆಸೋರಿಗಿರೋ ರೂಲ್. ಇದನ್ನೀಗ ಅದಾನಿ ಗ್ರೂಪ್ಗೋಸ್ಕರ ಚೇಂಜ್ ಮಾಡಿದ್ರೆ ಅದಕ್ಕೆ ಬೇರೆ ಕಂಪನಿಗಳು ವಿರೋಧ ಮಾಡಬಹುದು. ಈ ಬಗ್ಗೆ ಆಲ್ರೆಡಿ ಅದಾನಿ ಕಂಪನಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಪತ್ರ ಬರೆದು ನಿಯಮ ಬದಲಾಯಿಸಬೇಕು ಅಂತ ಕೇಳಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಜುಲೈ 24ಕ್ಕೆ ವಿಚಾರ ಬಂದಾಗ ಅದಾನಿ ಸಂಸ್ಥೆ ಏರ್ಲೈನ್ ಸ್ಥಾಪಿಸೋ ಯಾವುದೇ ಯೋಚನೆ ಇಲ್ಲ ಅಂತ ಸ್ಟಾಕ್ ಎಕ್ಸ್ಚೇಂಜ್ಗೆ ಹೇಳಿತ್ತು. ಆದರೆ ಆಗಸ್ಟ್ 10ಕ್ಕೆ ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಸರ್ಕಾರ ಒಂದು ಪ್ರಪೋಸಲ್ ಬಂದಿದೆ ಅಂತ ಹೇಳಿದೆ. ಅದಾನಿ ಹೆಸರು ಅಂತ ಹೇಳಿಲ್ಲ, ಅವರು ಒಂದು ಪ್ರಪೋಸಲ್ ಬಂದಿರೋದು ಹೌದು ಅಂತ ಹೇಳಿದ್ದಾರೆ. CPM ಸಂಸದ ಜಾನ್ ಬ್ರಿಟಾಸಿ ಪ್ರಶ್ನೆ ಕೇಳಿದ್ರು, ಹೀಗೆ ನಿಯಮ ಬದಲಾಯಿಸಿ ಅಂತ ಯಾರಾದರೂ ಕೇಳಿ ಪತ್ರ ಬರೆದಿದ್ದಾರಾ ಅಂತ ಕೇಳಿದ್ರು. ಅದಕ್ಕೆ ಉತ್ತರ ಕೊಟ್ಟ ಕೇಂದ್ರದ ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೋಹೋಲ್, ಹೌದು ಬಂದಿದೆ, ಆದರೆ ಆ ಥರ ಏರ್ಪೋರ್ಟ್ ನಿರ್ವಹಣೆ ಮಾಡೋ ಸಂಸ್ಥೆಯನ್ನು ಏರ್ಲೈನ್ಸ್ ನಡೆಸೋದಕ್ಕೆ ನಿರ್ಬಂಧಿಸೋ ಯಾವುದೇ ನಿಯಮ ನಮ್ಮ ಹತ್ರ ಇಲ್ಲ.
ಆದರೆ ಏರ್ಪೋರ್ಟ್ಗಳ PPP ಕಾಂಟ್ರ್ಯಾಕ್ಟ್ ಅಗ್ರಿಮೆಂಟ್ಗಳಲ್ಲಿ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ, ಬಟ್ ಈ ಲೆಟರ್ ಬಗ್ಗೆ ನಾವಿನ್ನೂ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ಸ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಬರೆದಿದೆ ಅಂತ ಹೇಳಲಾದ ಪತ್ರವನ್ನು ಸಂಸದೆ ಮಹುವಾ ಮೊಯಿತ್ರಾ ತಮ್ಮ ಟ್ವಿಟರ್ ಅಕೌಂಟ್ನಲ್ಲೂ ಕೂಡ ಶೇರ್ ಮಾಡಿದರು. ನೀವು ಅದನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಆದರೆ ಈ ವಿಡಿಯೋ ಮಾಡ್ತಿರೋ ಈ ಕ್ಷಣ ತನಕ ಅದಾನಿ ಗ್ರೂಪ್ ಕಡೆಯಿಂದ ಅಫಿಷಿಯಲ್ ಆಗಿ ಹೌದು ನಾವು ಪ್ರಯತ್ನ ಪಡ್ತಿದ್ದೀವಿ ಅನ್ನೋ ಕಾಮೆಂಟ್ ಬಂದಿಲ್ಲ. ಅದಾನಿ ಈಗ ಆಲ್ರೆಡಿ ಮುಂಬೈನಂಥ ಬ್ಯುಸಿ ಏರ್ಪೋರ್ಟ್ಗಳನ್ನು ನಡೆಸ್ತಿರೋ ಕಂಪನಿ. ಏರ್ಪೋರ್ಟ್ಗಳಲ್ಲಿ ವಿಮಾನ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಆಗೋಕ್ಕೆ ನಿಗದಿತ ಸಮಯವನ್ನು ಕೊಡ್ತಾರೆ. ಇದನ್ನು ಸ್ಲಾಟ್ಸ್ ಅಂತ ಹೇಳ್ತಾರೆ. ಮುಂಬೈ ಮತ್ತು ದಿಲ್ಲಿಯಲ್ಲಿ ಪೀಕ್ ಅವರ್ಗಳಲ್ಲಿ ಸ್ಲಾಟ್ ಸಿಗೋದು ತುಂಬ ಕಷ್ಟ. ಈಗ ಅದಾನಿ ಈ ಕ್ಷೇತ್ರಕ್ಕೆ ಬಂದರೆ ತಮ್ಮದೇ ಏರ್ಪೋರ್ಟ್ನಲ್ಲಿ ಅದಾನಿ ತನ್ನ ಏರ್ಲೈನ್ಸ್ಗೆ ಫ್ರೀ ಟೈಮಿಂಗ್ಸನ್ನು ಕೊಟ್ಟುಕೊಳ್ಳೋ ಚಾನ್ಸಸ್ ಇರಲ್ವಾ ಅಂತ ಕೆಲವರು ಪ್ರಶ್ನೆ ಕೇಳ್ತಿದ್ದಾರೆ. ಇದೇ ಆತಂಕ ಇಂಡಿಗೋ ಮತ್ತು ಏರ್ ಇಂಡಿಯಾಗಿದೆ. ಈ ಬಗ್ಗೆ ಈಗ ಆಲ್ರೆಡಿ ಸರ್ಕಾರಕ್ಕೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿವೆ. ಈ ಎರಡು ಕಂಪನಿಗಳು ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಇಂಡಿಗೋ MD ಅಂತೂ ಓಪನ್ ಆಗಿದ್ದು ಹಿತಾಸಕ್ತಿಯ ಸಂಘರ್ಷ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗಬಹುದು ಅಂತ ಹೇಳಿದ್ದಾರೆ. ಸೊ ಸರ್ಕಾರದ ಮಟ್ಟದಲ್ಲಿ ರೂಲ್ಸನ್ನು ಚೇಂಜ್ ಮಾಡ್ತಾರಾ, ಈ ಪ್ರಶ್ನೆ ಇದೆ. ಜೊತೆಗೆ ಅವಕಾಶ ಸಿಕ್ಕಿದ್ರೂ ಕೂಡ ಇಂಡಿಗೋ ಹಾಗೂ ಏರ್ ಇಂಡಿಯಾದ ಮಾರ್ಕೆಟ್ ಶೇರನ್ನು ಬ್ರೇಕ್ ಮಾಡಿ ಎಮರ್ಜ್ ಆಗೋದಕ್ಕೆ ಅಷ್ಟು ಸುಲಭನೂ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅದಾನಿಗೆ ದೊಡ್ಡ ದೊಡ್ಡ ವಿಮಾನಗಳು ಬೇಕು ಅಂತ ಹೇಳಿದ್ರೆ ಅಗೇನ್ ಬ್ರೆಜಿಲ್ನ ಎಂಬ್ರೇಯರ್ ಹತ್ರ ಅವರು ಟೈಅಪ್ ಮಾಡ್ಕೊಂಡು ಇಂಡಿಯಾದಲ್ಲಿ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಬೋಯಿಂಗ್ ಮತ್ತು ಏರ್ ಬಸ್ ಕಂಪನಿಗಳ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಆದರೆ ಬೋಯಿಂಗ್ ಮತ್ತು ಏರ್ ಬಸ್ ಸಂಸ್ಥೆಗಳು ವಿಮಾನಗಳನ್ನು ತಯಾರಿಸಿ ಡೆಲಿವರಿ ಮಾಡೋದನ್ನು ತುಂಬ ಡಿಲೇ ಮಾಡ್ತಿವೆ. ಜಗತ್ತಿನಾದ್ಯಂತ ಬೇರೆ ಬೇರೆ ಏರ್ಲೈನ್ಗಳು ತಾವು ಆರ್ಡರ್ ಮಾಡಿರೋ ವಿಮಾನಗಳಿಗೆ ಇನ್ನೂ ವೆಯ್ಟ್ ಮಾಡ್ತಿವೆ. ಸಪ್ಲೈ ಚೈನ್ ತುಂಬ ಹಿಂದೆ ಬಿದ್ದಿದೆ. ಹೀಗಿರುವಾಗ ಹೊಸದಾಗಿ ಬರುವ ಅದಾನಿ ವಿಮಾನಗಳನ್ನು ಅರೇಂಜ್ ಮಾಡೋದು ಕೂಡ ದೊಡ್ಡ ಚಾಲೆಂಜ್. ದೊಡ್ಡ ಪ್ರಮಾಣದ ಡಿಸ್ರಪ್ಷನ್ ಮಾಡಬೇಕು ಅಂದರೆ ವಿಮಾನಗಳು ದೊಡ್ಡ ಸಂಖ್ಯೆಯಲ್ಲೇ ಬೇಕಲ್ವಾ, ಅದನ್ನು ಪಡೆಯೋದು ದೊಡ್ಡ ಚಾಲೆಂಜ್. ಯಾಕಂದರೆ ಲೀಸಿಗೆ ತಗೊಳ್ತೀನಿ ಅಂದರೂ ಕೂಡ ಹೆಚ್ಚಿನ ವಿಮಾನಗಳು ಲೀಸಲ್ಲೇ ಹಾರಿಸೋದು, ಅದಕ್ಕೂ ಕೂಡ ವರ್ಷಗಟ್ಟಲೆ ಕಾಯಬೇಕು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.